ಡಿಕೆ ಕೋಟೆಯನ್ನ ಛಿದ್ರವಾಗಿಸಲು ಎಚ್ಡಿಕೆ ಬಿಗ್ ಪ್ಲಾನ್. ಆಪರೇಷನ್ ಕಾಂಗ್ರೆಸ್ ಶುರು ಮಾಡಿದ ದಳಪತಿ ಅತೃಪ್ತ ಕೈ ಮುಖಂಡರಿಗೆ ಎಚ್ಡಿಕೆ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಏನು ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ? ಡಿಕೆ ಶಿವಕುಮಾರ್ ಕೋಟೆ ಛಿದ್ರವಾಗಿಸಲು ಎಚ್ಡಿಕೆ ಮಾಸ್ಟರ್ ಪ್ಲಾನ್. ಆಪರೇಷನ್ ಕಾಂಗ್ರೆಸ್ ಶುರು ಮಾಡಿದ ದಳಪತಿ ಅತೃಪ್ತ ಕೈ ಮುಖಂಡರಿಗೆ ಎಚ್ಡಿಕೆ ಓಪನ್ ಆಫರ್. ನೋವಲ್ಲಿರುವವರಿಗೆ ಜೆಡಿಎಸ್ ಸದಾ ಬಾಗಿಲು ತೆರೆದಿದೆ. ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಪಕ್ಷದಲ್ಲಿ ಪರಿಹಾರ. ಜನಪರ ಕೆಲಸ ಮಾಡುವವರಿಗೆ ನಮ್ಮಲ್ಲಿ ಸ್ವಾಗತ. ಡಿಕೆ ಬಿಟ್ಟ ಬಾಣಕ್ಕೆ ತಿರುಗುಬಾಣ ಹೂಡಿದ ಕುಮಾರಸ್ವಾಮಿಯ ನಡೆಗೆ ಸಿಎಂ ಡಿಕೆ ಶೇಕ್ ಆಗಿದ್ದಾರೆ. ಈಗಾಗಲೇ ಕೈ ಕಮಾಂಡ್ನಲ್ಲಿ ನಡೀತಾ ಇದ್ದಂತಹ ಅಸಮಾಧಾನ, ಶಾಸಕರು ಯಾವ ರೀತಿಯಾಗಿ ಅಸಮಾಧಾನಗೊಂಡಿದ್ದಾರೆ. ನಮಗೂ ಸ್ಥಾನ ಸಿಗಬೇಕಿತ್ತು, ಬಟ್ ಸ್ಥಾನ ನಮಗೆ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಾರು ಕೂಡ ಸಿಕ್ಕಿಲ್ಲ, ಬೇಡ ಬಿಡು ಹೋಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಯಾರು ಕೂಡ ಇಲ್ಲ. ಯಾಕೆ ನಮಗೂ ಕೊಡಬೇಕಿತ್ತು ಅನ್ನೋದೇ ಇಲ್ಲಿ ಎಲ್ಲರ ಒಂದು ಆಗ್ರಹ ಆಗಿದೆ. ಹಾಗಾಗಿ ಇದನ್ನ ವಿರೋಧ ಪಕ್ಷಗಳು ಬಳಕೆ ಮಾಡ್ಕೊಳ್ದೇ ಇರುತ್ತಾ? ಈಗಾಗಲೇ ರಾಜ್ಯದಲ್ಲಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸತತ ಪ್ರಯತ್ನವನ್ನ ಕೂಡ ಪಡ್ತಾ ಇದೆ. ಅದರ ಜೊತೆಗೆ ಈಗ ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿದಾರಲ್ವಾ, ಅವರನ್ನ ತಮ್ಮತ್ತ ಸೆಳೆಯುವಂತ ರೀತಿಯಲ್ಲಿ ಎಚ್ಡಿಕೆ ಪ್ಲಾನ್, ಜೆಡಿಎಸ್ನ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ. ಯಾರ್ಯಾರು ಅಸಮಾಧಾನಗೊಂಡಿದ್ದೀರಾ, ನಿಮ್ಮ ನೋವನ್ನ ನಾವು ಕೇಳ್ತೀವಿ, ನಮ್ಮ ಪಕ್ಷದಲ್ಲಿ ಬರ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನವನ್ನ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಹಾಗಾದ್ರೆ ಡಿಕೆ ಶಿವಕುಮಾರ್ 2028ರ ಕನಸು ಇಲ್ಲಿ ಭಗ್ನವಾಗ್ಬಿಡುತ್ತಾ ಅನ್ನೋದು ಕೂಡ ಒಂದು ಕಡೆ ಡವಡವ. ಡಿಕೆ ವರ್ಸಸ್ ಎಚ್ಡಿಕೆ ನಡುವೆ ಆಪರೇಷನ್ ಸಮರ. 2 ತಿಂಗಳ ಹಿಂದೆ ನಮ್ಮನೆ ಬಾಗಿಲು ತೆರೆದಿದೆ ಎಂದಿದ್ದಂತಹ ಡಿಕೆ ಇಂದು ನಮ್ಮ ಮನೆಯ ಬಾಗಿಲು ತೆರೆದಿದೆ ಎಂದ ಎಚ್ಡಿ ಕುಮಾರಸ್ವಾಮಿ. ಡಿಕೆ ಕೋಟೆಗೆ ಪ್ರತ್ಯಸ್ತ್ರ ಹೂಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮಂತ್ರಿಗಿರಿ ವಂಚಿತರನ್ನ ಟಾರ್ಗೆಟ್ ಮಾಡಿದ ದಳಪತಿ. ಅಸಮಾಧಾನಿತರಿಗೆ ಗಾಳ ಹಾಕಿದ ಎಚ್ಡಿ ಕುಮಾರಸ್ವಾಮಿ. ಕೈ ಅತೃಪ್ತರಿಗೆ ಮುಕ್ತ ಆಹ್ವಾನ ನೀಡಿದ ಎಚ್ಡಿ ಕುಮಾರಸ್ವಾಮಿ. ಈ ಹಿಂದೆ ಡಿಕೆ ಶಿವಕುಮಾರ್ ಈ ಮಾತನ್ನ ಆಡಿದ್ರು, ನಮ್ಮ ಮನೆ ಬಾಗಿಲು ತೆರೆದಿದೆ, ಬರ್ಬೋದು ಅನ್ನುವಂಥದ್ದು 2 ತಿಂಗಳ ಹಿಂದೆ. ಅದೇ ಪ್ರತ್ಯಸ್ತ್ರವನ್ನ ಹೊರಡಿರುವಂತ ಎಚ್ಡಿ ಕುಮಾರಸ್ವಾಮಿ, ಮಂತ್ರಿಗಿರಿ ಯಾರ್ಯಾರು ಕೈ ತಪ್ಪಿದೆ, ಯಾರ್ಯಾರು ಅಸಮಾಧಾನಗೊಂಡಿದ್ದೀರಾ, ಯಾರ್ಯಾರು ಅತೃಪ್ತರಿದ್ದೀರಾ, ನಮ್ಮ ಮನೆ ಬಾಗಿಲು ತೆರೆದಿದೆ, ಬನ್ನಿ ಅನ್ನುವಂತ ಆಹ್ವಾನವನ್ನ, ವೆಲ್ಕಮ್ ಅನ್ನ ಕೊಟ್ಟಿದ್ದಾರೆ ಯಾರು, ಎಚ್ಡಿ ಕುಮಾರಸ್ವಾಮಿ. ಇದು ಡಿಕೆಗೆ ಎಷ್ಟು ಮುಳುವಾಗುತ್ತೆ? ಹಾಗಾದ್ರೆ ಶಾಸಕರ ಅಭಿಪ್ರಾಯ ಏನಿದ್ರಲ್ಲಿ, ಶಾಸಕರ ನಿರ್ಧಾರ ಏನು? ಆಗಸ್ಟ್ 13 ಆಗ್ಲಿ, ಎಲ್ಲರೂ ಒಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಆಗಸ್ಟ್ 13 ತಾರೀಕಾಗ್ಲಿ, 13-14 ಆಗ್ಲಿ, ಆ ನಂತರ ನಮ್ಮ ನಿರ್ಧಾರ ಏನನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಮುಕ್ತ ಆಹ್ವಾನ ನೀಡಿದ್ದಂತ ಸಿಎಂ ಡಿಕೆ, ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇದೀಗ ಡಿಕೆ ಆಹ್ವಾನ. ಕನಕಪುರಕ್ಕೆ ಭೇಟಿ ನೀಡಿದ್ದಾಗ ಮುಕ್ತವಾಗಿ ಕರೆ ಕೊಟ್ಟಿದ್ದಂತಹ ಬಂಡೆ, ಜೆಡಿಎಸ್ ಕಾರ್ಯಕರ್ತರಿಗೂ ನಮ್ಮ ಮನೆ ಬಾಗಿಲು ತೆರೆದಿದೆ ಅಂತ, ಇನ್ನು ನೀವು ನನ್ನನ್ನ ಬಳಸಿಕೊಂಡು ಸಹಾಯ ಪಡೆಯಬಹುದು ಎಂದಿದ್ದಂತ ಸಿಎಂ ಡಿಕೆ ಶಿವಕುಮಾರ್. ಬಟ್ ಇದೀಗ ಡಿಕೆಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಈ ಬಗ್ಗೆ ಒಂದು ಬೈಟ್ ಇದೆ, ನೋಡ್ಕೊಂಬರ. ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇರಬೇಕು ಅಂತ ಹೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ರು. ಕುಮಾರಸ್ವಾಮಿ ಅವರು ಮಾಡಿದ್ರು, ಆದ್ರೆ ನಾನು ಇದೇ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾರೆ. ನನ್ನ ಮನೆ ಬಾಗಿಲು ನಿಮಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸಿಕೊಂಡು ನಿಮಗೂ ಒಳ್ಳೆದಾಗಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ, ನಾನು ಆಗಾಗ ಹೇಳ್ತಾ ಇದ್ದೀನಿ, ದೇವರು ಹೊರನೂ ಕೊಡುವುದಿಲ್ಲ, ಶಾಪನ್ನು ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕಂತ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ನಾವು ಉಪಯೋಗಿಸಿಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಹೇಳಿದಾರಲ್ಲ, ಬಹಳ ಜನ ಮಂತ್ರಿಗಳಾಗದೇ ಇರೋರು
ಇಲ್ಲ ನಮ್ಮ ಮನಸ್ಸಿಗೆ ನೋವಾಗಿದೆ, ಆಘಾತ ಆಗಿದೆ, ನಮ್ಗೆ ಮಾತು ಕೊಟ್ಟಿದ್ರು, ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ನೀನು ಹೇಳ್ತಾರೆ. ಪಾಪ ನೋವಾಗಿರ್ತಕ್ಕಂಥದ್ದು ನಾನು ಈಗ ಗಮನಿಸಿದ್ದೀನಿ. ಬಹುಶಃ ಆ ನೋವನ್ನ ಒಂದು ಪರಿಹಾರಕ್ಕೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಮ JDSನ ಸಂಪೂರ್ಣ ಮುಗಿಸ್ತೀನಿ ಅಂತಾರಲ್ಲ, JDSನ ಮುಗಿಸೋದೇ ನನ್ನ ಮೊದಲನೇ ಕಾರ್ಯಕ್ರಮ ಅಂತೇಳಿ, ಬಹುಶಃ ಕಾಂಗ್ರೆಸ್ ಮುಗಿಸ್ತಕ್ಕಂಥದ್ದಕ್ಕೆ ಆ ನೋವಲ್ಲಿರ್ತಕ್ಕಂಥವ್ರಿಗೆ ಒಂದು ಮಾತು ಹೇಳ್ತೀನಿ. JDS ಪಕ್ಷ ಯಾವಾಗಲೂ ನೊಂದವರಿಗೆ, ನೋವಲ್ಲಿರ್ತಕ್ಕಂಥವ್ರಿಗೆ, ಸಮಸ್ಯೆಗಳಿದ್ದಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪಕ್ಷ ಇದೆ. ಆ ನೋವಲ್ಲಿರ್ತಕ್ಕಂಥವ್ರಿಗೆ ಬಾಗಿಲು ತೆಗೆದಿರ್ತದೆ, ಆ ನೋವಿಗೆ ಪರಿಹಾರನೂ ದೊರಕ್ತದೆ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ರಾಜ್ಯ ಹೋಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಈ ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿನ ನಾವು ಹೋಗಲಾಡಿಸಿ ಜನಸಾಮಾನ್ಯರ ಬದುಕಿಗೆ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬೇಕಿಲ್ಲ ಈ ರಾಜ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ಜನಪರವಾದಂಥ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಕ್ತಿ ಏನು ಬೆಳಿಬೇಕಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿ ಸಹಕಾರ ಕೊಡ್ತಕ್ಕಂಥದ್ದು ಮುಕ್ತವಾದ ಮನಸ್ಸಿನಿಂದ ಇರ್ತಕ್ಕಂಥವ್ರಿಗೆ ಆಹ್ವಾನ ಕೊಡ್ಲಿಕ್ಕೆ ತಯಾರಿದೆ. ನನ್ನ ಒಂದು ಪಕ್ಷದಲ್ಲಿ ಯಾರು ಜನತೆಯ ಬಗ್ಗೆ ಒಂದು ಭಯಭಕ್ತಿ ಇಟ್ಕೊಂಡಿರ್ತಾರೆ, ಜನತೆಗೆ ಗೌರವ ಕೊಡ್ತಕ್ಕಂಥ ಮನೋಭಾವ ಹೊಂದಿದ್ದಾರೆ. ಇವತ್ತಿನ ಒಂದು ಪರಿಸ್ಥಿತಿಗಳಲ್ಲಿ ಮನಸ್ಸಿನಲ್ಲಿ ನೋವಾಗಿರ್ತಕ್ಕಂಥವ್ರು ಏನಿದ್ದಾರೆ, ಜನಗಳ ಬಗ್ಗೆ ಗೌರವ ಇರ್ತಕ್ಕಂಥವ್ರು, ಒಳ್ಳೆಯ ಕೆಲಸ ಮಾಡ್ತಕ್ಕಂಥವ್ರು, ಇವತ್ತು ಯಾರಾದರೂ ಬರ್ತಕ್ಕಂಥ ಒಂದು ತೀರ್ಮಾನಗಳು ಬಂದರೆ ಅದಕ್ಕೆ ಬಾಗಿಲು ತೆಗೆದು